ಈಗಿನ ಕಾಲದಲ್ಲಿ ನಿಜವಾಗ್ಲೂ ಒಂದು ಹುಡುಗಿ ಜೆನ್ಯೂನ್ ವೇನಲ್ಲಿ ಸ್ಟ್ಯಾಂಡ್ ಆಗೋದು, ಲೀಡಾಗಿ ಕೆಲಸ ಮಾಡೋದು ತುಂಬ ಕಷ್ಟ ಇದೆ. ಬಟ್ ಸ್ಟಿಲ್ ನಾನು ಹೇಳ್ತಿರೋದು, ಸೊ ಜಸ್ಟ್ ಹಿಂಗೆ ಬರೋಣ, ಆ್ಯಕ್ಟ್ ಮಾಡೋಣ, 4 ಜನ ಫ್ರೆಂಡ್ಸ್ ಮಚ್ಚ ನಾನು ನಿನ್ನ ನೋಡಿದೆ ಟಿ ವಿನಲ್ಲಿ, ನಾನು ನಿನ್ನ ನೋಡಿದೆ ಅಂತ ಹೇಳಿದ್ರೆ ಸಾಕು ಅನ್ಸಿದೆ. ಯು ವಿಲ್ ನಾಟ್ ಬಿಲೀವ್, ನಾನು ಇವಾಗ ತನಕ 100+ ಆಡಿಷನ್ಸ್ ಕೊಟ್ಟಿದ್ದೀನಿ. ನೀನಾಸಮ್ದು ವರ್ಕ್ಶಾಪ್ ಮಾಡಿದೆ, ರಂಗಾಯಣ ವರ್ಕ್ಶಾಪ್ ಮಾಡಿದೆ, ಮತ್ತು ಸಿಂಗಾಪುರಿಂದ ಕಲ್ತ್ಕೊಂಡು ಬಂದಿರ್ತಾರೆ ಅಲ್ಲಿ ಸಿಂಗಾಪುರ್ದು ಲಕ್ಷ್ಮಣ್ KP ಅವ್ರದ್ದು ವರ್ಕ್ಶಾಪ್ ಮಾಡಿದೆ. ಏನು ಅನಿಸ್ಬಿಡ್ತು ಅಂದರೆ ನನಗೆ ಹೋಗ್ತಾ ಹೋಗ್ತಾ ಇದು ನನಗೆ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟೆ ನಾನು. ಸೊ ನನ್ನ ಪ್ರೊಫೆಷನ್ನೇ ಚೇಂಜ್ ಆಗ್ತಾ ಇತ್ತು. ನಾನು ಎಲ್ಲಿ ಪೈಲಟು, ಎಲ್ಲಿ ಪೈಲಟಿಂದ ಆ್ಯಂಕರಿಂಗಿಂದ ಆರ್ಟಿಸ್ಟ್. ಸೊ ನನ್ನ ಜೀವ ಬಿಟ್ಟರು ನಾನು ರಂಗಭೂಮಿನಲ್ಲಿ ಜೀವ ಬಿಡಬೇಕಪ್ಪ ಅನ್ಸೋಷ್ಟು ನನಗೆ ರಂಗಭೂಮಿ ಇನ್ಸ್ಪೈರ್ ಆಗೋಯ್ತು. ಒಂದು ಡಿಗ್ರಿ ತೊಗೋಬೇಕು, ಆದರೆ ಅದು ಮನೆಯವ್ರಿಗೋಸ್ಕರನೇ, ಇಲ್ಲಾಂದರೆ ನಾನು ಡಿಗ್ರಿನೂ ಮಾಡ್ತಿರ್ಲಿಲ್ವೋ ಏನೋ ನನಗೆ ಗೊತ್ತಿರಲಿಲ್ಲ. ಮತ್ತು ರಿಯಲಿಸ್ಟಿಕ್ ಪ್ಲೇ ಅಂತ ಇದೆ, ಸ್ಟೈಲೈಸ್ಡ್ ಆ್ಯಕ್ಟಿಂಗ್ ಅಂತ ಇದೆ, ಮತ್ತು ಈ ಹಳೆ ಕಂಪ್ನಿ ನಾಟಕ ಮಾಡೋದೆಲ್ಲ ಅದೇ ಬೇರೆ ಥರ ಆ್ಯಕ್ಟಿಂಗ್. ಸೊ ಈ ಥರ ಒಂದೊಂದು ತಿಳ್ಕೊತಾ ನಾನು ಕಲಿತಾ ಇರೋದೇ ನನಗೆ ಸಾಕಾಗ್ತಾ ಇಲ್ಲ ಅಂತ ಅನ್ಸೋಕ್ಕೆ ಶುರು ಆಗೋಗಿತ್ತು. ಆಡಿಷನ್ನು ಮಾಡ್ತೀನಿ ಅಂತ ಮಾಡ್ತಾರೆ, ಮ್ಯಾಕ್ಸಿಮಮ್ ಜೆನ್ಯೂನ್ ಆಗಿರಲ್ಲ. ಏನು ಪರ್ಪಸ್ಸಿಗೆ ಮಾಡ್ತಾ ಇರ್ಬೋದು ಇವರೆಲ್ಲ ಆಡಿಷನ್ ಆಗೋದ್ರೆ? ಅದೇ, ಈಗ ಎಲ್ಲರೂ ಲೀಡ್ ಕ್ಯಾರೆಕ್ಟರ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಒಂದು ಸಿನಿಮಾಗೆ ಹೀರೋಯಿನ್ನು ಅಥವಾ ಸೆಕೆಂಡ್ ಲೀಡ್ ಯಾರಿರುತ್ತೆ ಇವ್ರದ್ದೆಲ್ಲರದ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ. ಬಟ್ ಸ್ಟಿಲ್ ಆಡಿಷನ್ ಯಾಕೆ ಮಾಡ್ತಾರೆ ಅಂದರೆ ಒಂದು ಪಬ್ಲಿಸಿಟಿಗೆ ಮಾಡ್ತಾರೆ. ಆಗಿ ಕಲಿಕೆಯ ಮೂಲಕ ನಾನು ಪೋಟ್ರೆ ಆಗಬೇಕು ಅನ್ನೋದಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸ್ ನನ್ನನ್ನು ನೋಡಬೇಕು, ನನ್ನ ಫ್ಯಾಮಿಲಿ ನಾನು ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು, ನಾನೇನೋ ಸುಮ್ಮನೆ ರೆಕಗ್ನೈಸ್ ಆಗಬೇಕು, ಸುಮ್ಮನೆ ರೆಕಗ್ನೈಸ್ ಆಗಬೇಕು, ಮಾಡಿಬಿಡ್ಬೇಕು, ಅಥವಾ ಅದರಿಂದ ನನಗೇನೋ ಬೇರೆ ಸಿಗುತ್ತೆ, ಈ ಥರದ್ದಿದೆ. ಬಟ್ ಅದು ಬೇರೆ. ಬಟ್ ನಿಜವಾಗ್ಲೂ ನನಗೆ ಅದರಲ್ಲಿ ಆಸಕ್ತಿ ಇದೆ, ನಾನು ನಿಜವಾಗ್ಲೂ ತುಂಬ ಡೆಡಿಕೇಟಿವ್ ಆಗಿ, ಡೆಪ್ತ್ ಆಗಿ ಐ ಕ್ಯಾನ್ ಡೂ ಎನಿಥಿಂಗ್ ಫಾರ್ ದಿಸ್ ಆ್ಯಕ್ಟಿಂಗ್ ಅಂತ ಅಂದ್ಕೊಂಡು ಬರೋದು ಇವಾಗ ತುಂಬ ಕಡಿಮೆ ಆಗಿದೆ. ಹೌದು.